ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಮತೋಲನವೇ ಜೀವನ ಅಂತ ನಂಬುವವರು ನೀವು. ನ್ಯಾಯ, ಸತ್ಯ, ಪ್ರೀತಿ ಇವುಗಳನ್ನು ಹೃದಯದಲ್ಲಿ ಹೊತ್ತವರು. ಅದೇ ತುಲಾ ರಾಶಿಯವರು. ನೀವು ಎಲ್ಲರಿಗೂ ಸಮಾನವಾಗಿ ನಡೆದುಕೊಳ್ತೀರಾ. ಆದರೆ ಈಗ ನಿಮ್ಮ ಜೀವನದಲ್ಲಿ ನಡೀತಿರುವ ಕೆಲವು ಸಂಗತಿಗಳು ನಿಮ್ಮ ಮನಸ್ಸನ್ನು ಗೊಂದಲಕ್ಕೆ ತಳ್ಳುತ್ತೆ. ಈಗ ನೀವು ಕೇಳ್ತಿರೋದು ಸಾಮಾನ್ಯ ವಿಷಯವಲ್ಲ. ಇದು ನಿಮಗಾಗಿ ಬಂದಿರುವ ಒಂದು ಗುಪ್ತ ಸೂಚನೆ. ಏಪ್ರಿಲ್ 5, 6, 7, 8 ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಬಹಳ ಮಹತ್ವದ ದಿನಗಳು. ಈ ಸಮಯದಲ್ಲಿ ಬಿ ಎನ್ನುವ ಒಬ್ಬ ವ್ಯಕ್ತಿಯ ಮೂಲಕ ಒಂದು ಸತ್ಯ ನಿಮ್ಮ ಮುಂದೆ ಬರುವ ಸಾಧ್ಯತೆ ಇದೆ. ತುಲಾರಾಶಿಯವರೇ, ನೀವು ಯಾರನ್ನಾದರೂ ನಂಬಿದರೆ ಸಂಪೂರ್ಣವಾಗಿ ನಂಬ್ತೀರಾ. ಆದರೆ ಅದೇ ನಿಮ್ಮ ದೊಡ್ಡ ದುರ್ಬಲತೆ ಕೂಡ ಆಗಬಹುದು. ನಿಮ್ಮ ಜೀವನದಲ್ಲಿ ಬರುವ ಈ ಬಿ ಎಂಬ ವ್ಯಕ್ತಿ ಹೊರಗೆ ತುಂಬ ಸ್ನೇಹಪೂರ್ವಕವಾಗಿ ವರ್ತನೆ ಮಾಡ್ತಾರೆ. ನಿಮ್ಮ ಜೊತೆಗೆ ಸದಾ ಇದ್ದಂತೆ ಕಾಣಿಸ್ತಾರೆ. ಆದರೆ ಅವರ ಮನಸ್ಸಲ್ಲಿ ಬೇರೆ ಯೋಚನೆಗಳು ನಡೀತಾ ಇರುತ್ತೆ. ಇತ್ತೀಚೆಗೆ ನೀವು ಗಮನಿಸಿದ್ದೀರಾ, ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು, ಸಣ್ಣ ವಿಷಯ ದೊಡ್ಡದಾಗೋದು, ನಿಮ್ಮ ಸಂಬಂಧಗಳಲ್ಲಿ ಅಸ್ಪಷ್ಟತೆ ಉಂಟಾಗೋದು, ಇವು ಎಲ್ಲವೂ ಸಾಮಾನ್ಯವಾಗಿಲ್ಲ. ಇದರ ಹಿಂದೆ ಒಂದು ಗುಪ್ತ ಕಾರಣ ಇದೆ. ಎಸ್ ಎಂಬ ವ್ಯಕ್ತಿ ನಿಮ್ಮ ಜೀವನದ ಬಗ್ಗೆ ಹೆಚ್ಚು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ನಿಮ್ಮ ಭಾವನೆಗಳು, ನಿಮ್ಮ ದುರ್ಬಲತೆಗಳು, ನಿಮ್ಮ ಯೋಚನೆಗಳು ಇವೆಲ್ಲವೂ ಕೂಡ ಗಮನಿಸ್ತಾ ಇರ್ತಾರೆ. ನೀವು ನಂಬಿ ಹಂಚಿಕೊಂಡ ವಿಷಯಗಳನ್ನು ಅವರು ಬೇರೆ ರೀತಿಯಲ್ಲಿ ಬಳಸುವ ಸಾಧ್ಯತೆ ಇರುತ್ತೆ. ಇದು ನಿಮಗೆ ಮೊದಲು ನಂಬಲು ಕಷ್ಟ ಆಗಬಹುದು. ಅವರು ಹೀಗೆ ಮಾಡ್ತಾರಾ ಅಂತ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡಬಹುದು. ಆದರೆ ಈ 4 ದಿನಗಳಲ್ಲಿ ಕೆಲವು ಘಟನೆಗಳು ನಿಮಗೆ ಸ್ಪಷ್ಟತೆಯನ್ನು ನೀಡುತ್ತೆ. ಈ ಸಮಯದಲ್ಲಿ ನೀವು ತುಂಬ ಜಾಗ್ರತೆ ಇರಬೇಕು. ವಿಶೇಷವಾಗಿ ನಿಮ್ಮ ಮಾತುಗಳಲ್ಲಿ ಯಾರೊಂದಿಗೆ ಏನು ಹಂಚ್ಕೊಳ್ಬೇಕು ಎಂಬುದನ್ನು ಗಮನಿಸಿ. ಎಲ್ಲರನ್ನ ಒಳ್ಳೆಯವರು ಅಂತ ಭಾವಿಸಿ ನಂಬೇಡಿ. ತುಲಾರಾಶಿಯವರೇ, ನಿಮ್ಮ ಶಕ್ತಿ ನಿಮ್ಮ ಸಮತೋಲನದಲ್ಲಿದೆ. ಆದರೆ ಕೆಲವೊಮ್ಮೆ ನಿಮ್ಮ ಸಮತೋಲನ ಕಾಯ್ದುಕೊಳ್ಳಲು ಹೋಗಿ ನಿಮ್ಮನ್ನು ನೀವು ಮರೆತು ಬಿಡ್ತೀರಾ. ಈಗ ನಿಮ್ಮನ್ನು ನೀವು ಮೊದಲಿಗೆ ಇರಿಸಿಕೊಳ್ಳುವ ಸಮಯ ಬಂದಿದೆ. ಈ ಬಿ ಅಕ್ಷರದ ಇರುವ ಎಲ್ಲರೂ ಕೆಟ್ಟವರಲ್ಲ. ಆದರೆ ನಿಮ್ಮ ಜೀವನದಲ್ಲಿ ಇರುವ ಆ ವ್ಯಕ್ತಿಯ ವರ್ತನೆಯನ್ನು ನೀವು ಗಮನಿಸಿ. ಅವ್ರ ಮಾತು ಮತ್ತು ಕೆಲಸ ಒಂದೇ ಆಗಿದೆಯಾ ಅಂತ ನೋಡಿ. ಈ 4 ದಿನಗಳು ನಿಮಗೆ ಒಂದು ಪರೀಕ್ಷೆ ಆಗಿರುತ್ತೆ. ಆದರೆ ನೀವು ಇದನ್ನು ಸಮತೋಲನದಿಂದ ನಿಭಾಯಿಸಿದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಾಣ್ತೀರಾ. ನಿಜವಾದವರು ನಿಮ್ಮ ಬಳಿ ಉಳಿತಾರೆ. ನಕಲಿ ಮುಖಗಳು ದೂರ ಆಗುತ್ತೆ. ಒಂದು ಸತ್ಯ ನೆನ್ಪಿಟ್ಕೊಳ್ಳಿ, ತೂಕದ ತಟ್ಟೆ ಸಮತೋಲನದಲ್ಲಿ ಇರಬೇಕು ಅಂದರೆ 2 ಬದಿ ಕೂಡ ಸಮಾನಾಗಿರಬೇಕಾಗುತ್ತೆ. ಹಾಗೆಯೇ ನಿಮ್ಮ ಜೀವನದಲ್ಲೂ ಭಾವನೆ ಮತ್ತು ವಿವೇಕ ಎರಡನ್ನೂ ಸಮಾನಾಗಿ ಬಳಸಬೇಕು. ಕೊನೆಯಲ್ಲಿ ಒಂದು ಮಾತು, ಈ ಸಂದೇಶ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಇನ್ನಷ್ಟು ರಾಶಿ ಫಲಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ. ದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಯಶಸ್ಸು ಹೆಚ್ಚಾಗಲಿ ಎಂದು ಹಾರೈಸ್ತಾ ನಾವು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.